ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಕೂಡ ಮೊದಲನೇ ಆಷಾಢ ಶುಕ್ರವಾರದ ಶುಭಾಶಯಗಳು. ಇವತ್ತು ನಾನು ಕಲರ್ಫುಲ್ ಆಗಿರೋ ಇಡ್ಲಿ ಮತ್ತು ಕಾಯಿ ಚಟ್ನಿನ ಪ್ರಿಪೇರ್ ಮಾಡಿದ್ದೀನಿ. ಇದನ್ನು ಹೇಗೆ ಮಾಡಿದೆ ಅಂತ ತೋರಿಸ್ತೀನಿ ಬನ್ನಿ. ಬೆಳಗ್ಗೆ ಎದ್ದ ತಕ್ಷಣ ಕಿಚನ್ಗೆ ಹೋದರೆ ಮೊದಲನೇ ಟೆನ್ಷನ್ ಏನು ಟಿಫನ್ ಮಾಡೋದು ಅಂತ. ನಾನು ಕೂಡ ಕಿಚನ್ಗೆ ಹೋದೆ. ನೈಟ್ ಚಿಯಾ ಸೀಡ್ ನೆನೆಸಿಟ್ಟಿದ್ದೆ, ಸೊ ಅದಕ್ಕೆ ಸ್ವಲ್ಪ ಹಾಟ್ ವಾಟರ್ ಹಾಕ್ಕೊಂಡು ಕುಡಿದೆ. ಇವತ್ತು ನನಗೆ ಟೆನ್ಷನ್ ಏನೂ ಇಲ್ಲ, ಯಾಕೆ ಅಂದರೆ ಇಡ್ಲಿ ಹಿಟ್ಟು ಇತ್ತು. ಯಾಕೆ ಅಂದರೆ ನಾನು ನಿನ್ನೆನೇ 2 ಡೇಸ್ಗೆ ಆಗೋವಷ್ಟು ಹಿಟ್ಟನ್ನ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದೆ. ಆ್ಯಕ್ಚುಲಿ ನಿನ್ನೆ ದೋಸೆ ಮತ್ತು ಕುಂಬಳಕಾಯಿ ಪಲ್ಯ ಮಾಡಿದ್ದೆ. ಸೊ ಇವತ್ತು ಇಡ್ಲಿನ ಮಾಡ್ಕೊತಾ ಇದ್ದೀನಿ. ಎದ್ದ ತಕ್ಷಣ ಆ ಹಿಟ್ಟಿಗೆ ಸ್ವಲ್ಪ ಸಾಲ್ಟ್ ಮತ್ತು ಸೋಡಾ ಪುಡಿನ ಆ್ಯಡ್ ಮಾಡಿ ಇಟ್ಟಿದ್ದೆ. ಸೊ ಇವತ್ತೇನು ಸ್ಪೆಷಲ್ ಅಂದರೆ ಇಡ್ಲಿಗೆ ನಾನು ಕ್ಯಾರೆಟ್ನ ಯೂಸ್ ಮಾಡ್ತಾಯಿದ್ದೀನಿ. ನಾನು ಯಾವಾಗ ಮಾಡಿದ್ರು ಅಷ್ಟೇ 2 ಡೇಸ್ಗಾಗುವಷ್ಟು ಹಿಟ್ಟನ್ನ ಪ್ರಿಪೇರ್ ಮಾಡಿ ಇಟ್ಕೊಡ್ತೀನಿ. ಇಲ್ಲ ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ಟೆನ್ಷನ್ ಅಲ್ವಾ. ಇಡ್ಲಿ ಹಿಟ್ಟು ಪ್ರಿಪೇರ್ ಮಾಡಿದಾಗೆಲ್ಲ 2 ಡೇಸ್ ಆರಾಮ್ ಅನಿಸುತ್ತೆ. ಸೊ ನೋಡಿ ಹಿಟ್ಟು ಎಷ್ಟು ಚೆನ್ನಾಗಿ ಉಬ್ಬಿದೆ ಅಂತ. ಇವಾಗ ಫಸ್ಟು ಇಡ್ಲಿ ಪ್ಲೇಟ್ಸ್ಗೆ ಆಯಿಲ್ನ ಅಪ್ಲೈ ಮಾಡ್ಕೊಂಡಿದ್ದೀನಿ. ಇವಾಗ ಆ ಹಿಟ್ಟನ್ನು ಪ್ಲೇಟ್ಗೆ ಹಾಕ್ಕೊಳ್ಳೋಣ. ಎಲ್ಲ ಪ್ಲೇಟ್ಗೂ ಕೂಡ ಫಿಲ್ ಮಾಡ್ಕೊಳ್ಳೋಣ. ಹಾಗೆ ಇನ್ನೊಂದು ಕಡೆ ಇಡ್ಲಿ ಪಾತ್ರೆನ ಕೂಡ ನೀರು ಹಾಕಿ ನೀರು ಕುದಿಲಿಕ್ಕೆ ಇಟ್ಟಿದ್ದೀನಿ. ನೀವೆಲ್ಲ ನೋಡ್ತಾ ಇದ್ದೀರಾ ಇಡ್ಲಿ ನೋಡಿ ಇವತ್ತು ಎಷ್ಟು ಚೆನ್ನಾಗಿ ಬರುತ್ತೆ ಅಂತ. ನಿಮಗೂ ಏನಾದರೂ ಈ ರೆಸಿಪಿ ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ಹೇಗೆ ಈ ಹಿಟ್ಟನ್ನ ಪ್ರಿಪೇರ್ ಮಾಡಿದೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ನಾನಿಲ್ಲಿ ಜಾಸ್ತಿ ಐಟಮ್ಸ್ ಏನು ಯೂಸ್ ಮಾಡಿಲ್ಲ. ಒಂದು ದೊಡ್ಡ ಗ್ಲಾಸಲ್ಲಿ 2 ಗ್ಲಾಸಷ್ಟು ರೇಷನ್ ಅಕ್ಕಿ, ಅದಕ್ಕೆ ಒಂದು ಸ್ಮಾಲ್ ಗ್ಲಾಸಷ್ಟು ಉದ್ದಿನಬೇಳೆ, ಒಂದು ಸ್ಮಾಲ್ ಗ್ಲಾಸಷ್ಟು ಹೆಸರು ಬೇಳೆ, ಹಾಗೆ ಒಂದು ಸ್ಪೂನಷ್ಟು ಮೆಂತ್ಯ ಕಾಳು, ಇಷ್ಟೇ ಹಾಕಿರೋದು. ಮತ್ತು ಯಾವಾಗಲೂ ನೈಟ್ ಮಾಡಿರೋದು ಅನ್ನ ಮಿಕ್ಕಿರುತ್ತಲ್ವ, ಸೊ ಅದನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳಿ. ರುಬ್ಬಬೇಕಾದ್ರೆ ಹಾಕ್ಕೊಳ್ಬೋದು, ಇಲ್ಲ ಅಂದರೆ ನೆನೆಸಿಟ್ಟಿರ್ತೀರಲ್ಲ ಅದಕ್ಕೇ ಆ ರೈಸ್ನ ಆ್ಯಡ್ ಮಾಡಿ ಇಟ್ಟಿರಿ. ಅದನ್ನು ಚೆನ್ನಾಗಿ ಸಣ್ಣಾಗಿ ರುಬ್ಕೊಂಡ್ರೆ ಆಯಿತು. ಅದನ್ನು ಒಂದು ನೈಟ್ ಹಾಗೆ ಇಡಬೇಕಾಗುತ್ತೆ, ಫರ್ಮೆಂಟೇಷನ್ ಆಗಬೇಕಲ್ವಾ. ಸೊ ಬೆಳಗ್ಗೆ ಅಷ್ಟರಲ್ಲಿ ನೀಟಾಗಿ ಫರ್ಮೆಂಟೇಷನ್ ಎಲ್ಲ ಆಗಿರುತ್ತೆ. ಸೊ ಆವಾಗ ನಾವು ಸಾಲ್ಟ್ ಮತ್ತು ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನಷ್ಟು ಸೋಡಾ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡಿ 1/4 ಗಂಟೆ ಹಾಗೆ ಇಡಬೇಕು. ಆಮೇಲೆ ನೋಡಿ ಚೆನ್ನಾಗಾಗಿರುತ್ತೆ ಇಡ್ಲಿ ಹಿಟ್ಟು. ಸೊ ನೋಡಿ ಎಲ್ಲ ಪ್ಲೇಟ್ಗೂ ಕೂಡ ಫಿಲ್ ಮಾಡ್ಕೊಂಡಾಯಿತು. ಇವಾಗ ಅದ್ರ ಮೇಲ್ಗಡೆ ಕ್ಯಾರೆಟ್ನ ತುರ್ಕೊಂಡಿದ್ನಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಈ ಥರ ಕಲರ್ಫುಲ್ಲಾಗಿ ಇಡ್ಲಿ ಮಾಡಿದರೆ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ. ಸೊ ನಾನಿವತ್ತು ಕ್ಯಾರೆಟ್ ಇತ್ತು, ಸೊ ಕ್ಯಾರೆಟ್ನ ಯೂಸ್ ಮಾಡ್ತಾಯಿದ್ದೀನಿ. ಇದೇ ಥರ ನೀವು ವೆಜಿಟಬಲ್ಸು ಮತ್ತು ಸಬ್ಬಸಿಗೆ ಸೊಪ್ಪು ಬರುತ್ತಲ್ಲ ಅದನ್ನು ಕೂಡ ಹಾಕ್ಕೊಳ್ಬೋದು. ಅದು ಕೂಡ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಟೇಸ್ಟಿ ಅನ್ನೋದಕ್ಕಿಂತ ತುಂಬ ಹೆಲ್ದಿ ಇರುತ್ತೆ. ಬರೀ ಇಡ್ಲಿ ತಿನ್ನೋದ್ರಿಂದ ಅಷ್ಟು ಏನು ಪೋಷಕಾಂಶಗಳು ಸಿಗೋದಿಲ್ಲ. ಈ ಥರ ಕ್ಯಾರೆಟು, ವೆಜಿಟಬಲ್ಸು, ಸೊಪ್ಪು ಆ್ಯಡ್ ಮಾಡಿಕೊಂಡು ಇಡ್ಲಿ ಮಾಡೋದ್ರಿಂದ ನಮ್ಮ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ಮಕ್ಕಳಿಗೂ ಕೂಡ ಕಲರ್ಫುಲ್ಲಾಗಿ ಚೆನ್ನಾಗಿ ಕಾಣಿಸುತ್ತೆ. ಸೊ ನೀವು ಕೂಡ ಬರೀ ಪ್ಲೇನ್ ಇಡ್ಲಿ ಮಾಡೋದನ್ನ ಬಿಟ್ಟು ಈ ಥರ ಟ್ರೈ ಮಾಡಿ ನೆಕ್ಸ್ಟ್ ಟೈಮಿಂದ. ಸೊ ಎಲ್ಲ ಪ್ಲೇಟ್ಗೂ ಕೂಡ ಕ್ಯಾರೆಟ್ ತುರಿನ ಫಿಲ್ ಮಾಡ್ಕೊಂಡಾಯಿತು. ಇವಾಗಲೇ ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಅನ್ನಿಸ್ತಾ ಇದೆ ಅಲ್ವಾ. ಇಡ್ಲಿ ಆದಮೇಲೆ ನೋಡೋಣ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ. ಸೊ ನಾನು ಇನ್ನೊಂದು ಕಡೆ ಸ್ಟವ್ ಮೇಲೆ ನೀರನ್ನ ಕುದಿಲಿಕ್ಕೆ ಇಟ್ಟಿದ್ದೆ ಪಾತ್ರೆಯಲ್ಲಿ. ನೋಡಿ ಕುದೀತಾ ಇದೆ. ಸೊ ವಾಟರ್ನ ಯಾವಾಗಲೂ ಪಾತ್ರೆಯಲ್ಲಿ ಕೆಳಗಡೆ ಬಾರ್ಡ್ರನ್ನ ಎಲ್ಲ ಏನಿದೆಯಲ್ಲ ಆ ಲೆವೆಲಲ್ಲಿ ಮಾತ್ರ ಇಟ್ಟಿರಬೇಕು. ಇವಾಗ ಇಡ್ಲಿ ಪ್ಲೇಟ್ಸ್ನ ಪಾತ್ರೆಗೆ ಹಾಕೋಣ. ಎಲ್ಲದೂ ಕೂಡ ಇಟ್ಟು ಕ್ಯಾಪ್ನ ಕ್ಲೋಸ್ ಮಾಡಿ ಒಂದು 10 ಮಿನಿಟ್ಸು ಬೇಯಿಸಿದ್ರೆ ಸಾಕು. ಇಡ್ಲಿ ನೀಟಾಗಿ ಆಗಿರುತ್ತೆ. ಕ್ಲೋಸ್ ಮಾಡ್ತಾಯಿದ್ದೀನಿ ಲಿಡ್ನ. ನೋಡಿ ಇವಾಗ ಆಗಿದೆ ಇದು. ಲಿಡ್ ಓಪನ್ ಮಾಡಿದ್ದೀನಿ. ನೋಡಿ ಇಡ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ನಾನು ನಿಮಗೆ ತೋರಿಸ್ತೀನಿ ಎಷ್ಟು ಸಾಫ್ಟ್ ಇದೆ ಇದು ಅಂತ. ನೋಡಿ ನೋಡಲಿಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ತಿಂದರೆ ಇನ್ನೂ ಎಷ್ಟು ಸಖತ್ತಾಗಿರುತ್ತೆ ಅಲ್ವಾ. ಎಲ್ಲ ಇಡ್ಲಿಗಳನ್ನೂ ಎತ್ಕೊಂಡು ಹಾಟ್ ಬಾಕ್ಸ್ಗೆ ಹಾಕಿಡ್ತಾ ಇದ್ದೀನಿ. ಯಾಕೆ ಅಂದರೆ ಹಾಟ್ ಬಾಕ್ಸ್ನಲ್ಲಿ ಇಡೋದ್ರಿಂದ ಇಡ್ಲಿ ತಣ್ಣಗೆ ಆಗೋದಿಲ್ಲ, ಬಿಸಿನೇ ಇರುತ್ತೆ. ಸೊ ಹಾಗಾಗಿ ಎಲ್ಲದೂ ಕೂಡ ಎತ್ಕೊಂಡು ಇಟ್ಕೊಳ್ತಾ ಇದ್ದೀನಿ. ನೋಡಿ ನೀವು ಕೂಡ ಒಂದು ಸಲ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ ಆಯಿತಾ. ನೋಡಿ ಎಲ್ಲ ಇಡ್ಲಿಗಳು ತೆಗ್ದಾಯಿತು. ನೋಡಿ ಇವಾಗ ನೋಡಿ ಎಷ್ಟು ಸಾಫ್ಟ್ ಇದೆ ಅಂತ ನೋಡಿ.
ನಾವು ಮನೆಯಲ್ಲೇ ಕೂಡ ಹೆಲ್ದಿಯಾಗಿ ಪ್ರಿಪೇರ್ ಮಾಡ್ಕೊಳ್ಬೋದು. ಆದಷ್ಟು ಔಟ್ಸೈಡ್ ತಿನ್ನೋದನ್ನ ಅವಾಯ್ಡ್ ಮಾಡಿ ಮನೇಲೇ ರುಚಿಕರವಾಗಿ ಹೆಲ್ತಿಯಾಗಿ ಮಾಡೋಕ್ಕೆ ಟ್ರೈ ಮಾಡಿ. ಇದಕ್ಕೊಂದು ಸಿಂಪಲ್ಲಾಗಿ ಚಟ್ನಿನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇಲ್ಲಿ ತೆಂಗಿನ ತುರಿ 1 ಕಪ್ಪಷ್ಟು, 1 ಸ್ಮಾಲ್ ಕಪ್ಪಷ್ಟು ಪುಟಾಣಿ ಅಂದರೆ ಹುರ್ಗಡ್ಲೆ, ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಸೊಪ್ಪು, 1 ಗಡ್ಡೆಯಷ್ಟು ಬೆಳ್ಳುಳ್ಳಿ, ಒಂದೇ ಒಂದು ಸ್ವಲ್ಪ ಹುಣಸೆ ಹಣ್ಣು, ಜೀರಿಗೆ, ಉಪ್ಪು ಮತ್ತು 1-2 ಮೆಣಸಿನ್ಕಾಯಿ ಇಷ್ಟನ್ನು ಕೂಡ ಹಾಕಿ ಚಟ್ನಿನ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಚಟ್ನಿನ ಮಾಡ್ಕೊಳ್ಳೋಣ. ಚಟ್ನಿ ಕೂಡ ರೆಡಿ ಆಯಿತು. ಇವಾಗ ಇಷ್ಟ ಆದರೆ ಸಾಕು. ಇದಕ್ಕೆ ನೀವು ಸ್ವಲ್ಪ ಸಾಸಿವೆ ಮತ್ತು ಉದ್ದಿನಬೇಳೆನ ಹಾಕಿ ಒಗ್ಗರಣೆನೂ ಕೂಡ ಮಾಡಿಕೊಡ್ಬೋದು, ತುಂಬ ಚೆನ್ನಾಗಿರುತ್ತೆ. ನಾನಿವತ್ತು ಒಗ್ಗರಣೆ ಏನು ಮಾಡ್ತಾಯಿಲ್ಲ, ಟೈಮ್ ಆಗಿಬಿಟ್ಟಿದೆ. ಸೊ ನೋಡಿ, ಚಟ್ನಿ ಇಷ್ಟು ಚೆನ್ನಾಗಿದೆ. ಇಡ್ಲಿಗೂ ಚಟ್ನಿಗೂ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಯಾವಾಗಲೂ ಕೂಡ. ಇವಾಗ ಬಾಕ್ಸ್ಗೆಲ್ಲ ಫಿಲ್ ಮಾಡೋಣ. 1 ಹಸ್ಬೆಂಡ್ ಬಾಕ್ಸು, ಇನ್ನು ಮಿಕ್ಕಿದ್ದು 2 ಬಾಕ್ಸು ಮಕ್ಕಳದು. ಸೊ ಎಲ್ಲ ಬಾಕ್ಸಿಗೂ ಟಿಫನ್ ಹಾಕಿ ರೆಡಿ ಮಾಡಿಟ್ಟಿದ್ರೆ ನಂದು ಅರ್ಧ ಕೆಲಸ ಮುಗ್ದಂಗೆ ಲೆಕ್ಕ. ಏನೋ ಒಂಥರ ಇವತ್ತು ಡಿಫ್ರೆಂಟಾಗಿ ಕಾಣಿಸ್ತಾ ಇದೆ ಇಡ್ಲಿಗಳು ನೋಡೋದಕ್ಕೆ. ಯಾವಾಗಲೂ ವೈಟ್ ಇಡ್ಲಿನೇ ನೋಡಿ ನೋಡಿ ಬೇಜಾರಾಗಿರುತ್ತೆ. ನೀವು ಒಂದೊಂದು ಸಲ ಈ ಥರ ಕಲರ್ಫುಲ್ಲಾಗಿ ಮಾಡೋಕ್ಕೆ ಟ್ರೈ ಮಾಡ್ತಾಯಿರಿ. ಇನ್ನೊಂದು ಬಾಕ್ಸಿಗೆ ಚಟ್ನಿನೂ ಕೂಡ ಹಾಕ್ತಾಯಿದ್ದೀನಿ. ಚಟ್ನಿ ತುಂಬ ಹೊತ್ತಿಟ್ಟರೆ ಅಷ್ಟು ಚೆನ್ನಾಗಿರೋದಿಲ್ಲ ಅಲ್ವಾ. ಮಧ್ಯಾಹ್ನ ಟೈಮ್ ಒಂದು 1 o'clock 1:30 ಒಳಗಡೆ ತಿಂದ್ಕೊಂಡ್ರೆ ಚೆನ್ನಾಗಿರುತ್ತೆ. ಅದ್ರ ಮೇಲ್ಗಡೆ ಒಂಥರ ಅನಿಸುತ್ತೆ. ಸೊ ಮಕ್ಕಳು ಕೂಡ ಫ್ರೆಶ್ ಅಪ್ ಎಲ್ಲ ಆಗಿ ಸ್ನಾನ ಮಾಡಿಕೊಂಡು ನೋಡಿ ರೆಡಿ ಆಗ್ತಾಯಿದ್ದಾರೆ. ಹಾಗೆ ತಿಂಡಿ ಕೂಡ ತಿನ್ನಿಸ್ತಾ ಇದ್ದೀನಿ. ನಮ್ಮ ಚೋಟುಂಗೆ ಆಲ್ರೆಡಿ ರೆಡಿ ಮಾಡಿಬಿಟ್ಟಿದ್ದೆ. ಪಾಪ ಅವಳೇ ತಿಂತಾಯಿದ್ಲು ಇವತ್ತು. ಇಲ್ಲಿ ನೋಡಿ, ಇವಳು ನಾನು ತಲೆ ಬಾಚಿಕೊಟ್ಟಿದ್ದು ಚೆನ್ನಾಗಿಲ್ಲ ಅಂತ ಅವಳು ಬೇರೆ ಸರಿ ಮಾಡ್ಕೊಳ್ತಾ ಇದ್ದಾಳೆ. ಸೊ ಇಬ್ಬರು ರೆಡಿ ಆದರು. ಇವ್ರನ್ನ ವ್ಯಾನ್ ಕಳಿಸ್ಬಿಟ್ಟು ಬರ್ತೀನಿ ಬಾಯ್ ಮಾಡ್ತಾಯಿದ್ದಾರೆ. ಬಾಯ್ ಮಕ್ಕಳಾ. ಅಲ್ಲಿಂದ ಬಂದ ತಕ್ಷಣ ಮನೆಯೆಲ್ಲ ಕ್ಲೀನ್ ಮಾಡಾಯಿತು. ಹೊರಗಡೆ ಎಲ್ಲ ಸಿಂಪಲಾಗಿ ಒಂದು ರಂಗೋಲಿ ಎಲ್ಲ ಹಾಕಾಯಿತು. ಮನೆಯೆಲ್ಲ ನೋಡಿ ಕ್ಲೀನಾಗಿದೆ. ಇವತ್ತು ಶುಕ್ರವಾರ ಆಗಿರೋದ್ರಿಂದ ನಾನು ಕೂಡ ಬೇಗ ಎದ್ದು ಎಲ್ಲ ಬೇಗ ಕೆಲಸ ಮುಗಿಸ್ಕೊಂಡೆ. ಆಷಾಢ ಶುಕ್ರವಾರ ಅಲ್ವಾ, ಎಷ್ಟೇ ಆದರೂ ಎಲ್ಲ ಬೇಗ ಮುಗಿಸಿ ಪೂಜೆ ಮಾಡೋಣ ಅಂತ ರೆಡಿ ಮಾಡಿ ಫ್ರೆಶ್ ಅಪ್ ಕೂಡ ಆಗಾಯಿತು. ನೋಡಿ, ದೇವ್ರ ಮನೆ ಕೂಡ ಎಲ್ಲ ರೆಡಿಯಾಗಿದೆ. ಈ ಥರ ಕಪ್ನಲ್ಲಿ ಉಪ್ಪಿಟ್ಟು ಅದರ ಮೇಲೆ ದೀಪ ಹಚ್ಚೋದ್ರಿಂದ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಈ ಆಷಾಢ ಶುಕ್ರವಾರ ಟೈಮಲ್ಲಿ ಎವ್ರಿ ವೀಕ್ ಹೀಗೇ ಫಾಲೋ ಮಾಡಿ, ತುಂಬ ಒಳ್ಳೆಯದಾಗುತ್ತೆ. ಹಾಗೆ ದೀಪದೊಳಗಡೆ ಒಂದು 5-6 ಲವಂಗ ಕೂಡ ಹಾಕಿದರೆ ಒಳ್ಳೆಯದು ಅಂತ ಹೇಳ್ತಾರೆ. ಇವತ್ತು ಆಷಾಢದ ಮೊದಲನೇ ಶುಕ್ರವಾರ. ಎಲ್ಲರೂ ಕೂಡ ದೇವಸ್ಥಾನಕ್ಕೆ ಹೋಗಿ ಒಳ್ಳೆಯದಾಗಲಿ ಅಂತ ಭಕ್ತಿಯಿಂದ ಬೇಡ್ಕೊಂಡು ದೇವರ ಆಶೀರ್ವಾದ ಪಡ್ಕೊಂಡು ಬನ್ನಿ. ಸಾಧ್ಯ ಆಗಿಲ್ಲ ಅಂದರೆ ಮನೆಯಲ್ಲೇ ನೀಟಾಗಿ ಪೂಜೆ ಮಾಡಿ ಒಳ್ಳೆಯದಾಗುತ್ತೆ. ಇವಾಗ ಟಿಫನ್ ಮಾಡೋಣ ಬನ್ನಿ. ನೋಡಿ, ಕಲರ್ಫುಲ್ಲಾಗಿರೋ ಇಡ್ಲಿ ಮತ್ತು ಚಟ್ನಿ ಸವಿಯಲು ಸಿದ್ಧವಾಗಿದೆ. ನಾನು ಕೂಡ ಟಿಫನ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿತ್ತು ಟೇಸ್ಟು. ಮಾಮೂಲಿ ಇಡ್ಲಿ ತಿನ್ನೋದಕ್ಕಿಂತ ಡಿಫ್ರೆಂಟಾಗಿತ್ತು. ನೀವು ಕೂಡ ಒಮ್ಮೆ ಟ್ರೈ ಮಾಡಿ. ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ. ಬೆಲ್ಲೈಕನ್ ಹತ್ರ ಆಲ್ ನೋಟಿಫಿಕೇಷನ್ ಆನ್ ಮಾಡಿಕೊಡಿ. ನನ್ನ ಎಲ್ಲ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಎಲ್ಲರೂ ಕೂಡ ಲೈಕ್, ಕಮೆಂಟ್ ಮತ್ತು ಹೈಪ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.